ಮಲ್ನಾಡ್ ಸ್ಪೆಷಲ್ ಹಲಸಿನ ಹಣ್ಣಿನ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾವು ನೆನೆಸಿಟ್ಟಿರೋ ಅಕ್ಕಿ ಮತ್ತು ಅರಿಶಿಣದ ಪುಡಿ, ಏಲಕ್ಕಿ, ಕಾಳುಮೆಣಸು, ಕಾಯಿ ತುರಿ ಮತ್ತು ಹಲಸಿನ ಹಣ್ಣನ್ನ ತೊಗೊಳ್ಬೇಕು. ಹಲಸಿನ ಹಣ್ಣನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ನೋಡಿ, ಇಲ್ಲಿ ಯಾವುದೇ ರೀತಿ ಹಲಸಿನ ಹಣ್ಣಿನ ಬೀಜ ಯಾವುದೂ ಇಲ್ಲ, ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿಯನ್ನು ಹಾಕಬೇಕು. ಸ್ವಲ್ಪ ಅರಿಶಿಣದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು 4-5 ಕಾಳುಮೆಣಸು, 1 ಏಲಕ್ಕಿ ಮತ್ತು ಇನ್ ಕೇಸ್ ಸ್ವೀಟ್ ಏನಾದರೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಬೆಲ್ಲನ ಹಾಕ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ನೀಟಾಗಿ ರುಬ್ಕೊಂಡು ನೀಟಾಗಿ ಹಲಸಿನ ಹಣ್ಣಿನ ಹಿಟ್ಟನ್ನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದೇ ಮಿಕ್ಸಿ ಜಾರಿಗೆ ನೆನೆಸಿಟ್ಕೊಂಡಿರುವಂತಹ ಅಕ್ಕಿ, ಇದು 4 to 5 hours ನೆಂದರೆ ಸಾಕು ನೀರಲ್ಲಿ ಅಕ್ಕಿ. ಇದನ್ನು ತಗೊಂಡು ಡೈರೆಕ್ಟಾಗಿ ನೀಟಾಗಿ ನೀರು ಹಾಕ್ಕೊಂಡು ರುಬ್ಕೋಬೇಕು. ತುಂಬ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ. ನಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಬೋದು ಅಂತ ಅನಿಸುತ್ತೋ ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡು ಮೊದಲು ಕಲಸಿಟ್ಕೊಂಡಿರುವಂತಹ ಹಲಸಿನ ಹಣ್ಣಿನ ಹಿಟ್ಟಿಗೆ ಈ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ನೀಟಾಗಿ ಎರಡೂ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನಾವು ಇದಕ್ಕೆ ಸ್ವೀಟ್ ಆಗೋದ್ರಿಂದ ಜಾಸ್ತಿ ಉಪ್ಪು ಹಾಕ್ಕೊಳ್ಳೋದು ಬೇಡ. ಒಂದು 2-3 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ನೆಕ್ಸ್ಟ್ ಈ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವು ನೀರು ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲ ಹಾಗೆ ಕೂಡ ಮಾಡ್ಬೋದು. ಬಟ್ ನಾನು ಈ ಹಿಟ್ಟನ್ನು ಎಕ್ಸಾಕ್ಟಾಗಿ ದೋಸೆ ಹಿಟ್ಟಿನ ಹದಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿದೆ ಎಷ್ಟು ನೀಟಾಗಿ ದೋಸೆ ಹಿಟ್ಟಿನ ಹದಕ್ಕೆ ರೆಡಿಯಾಗಿದೆ. ನೆಕ್ಸ್ಟ್ ನಾವು ತವಾನ ತಗೊಂಡು ತವಾದ ಕೆಳಗೆ ನೀಟಾಗಿ ಎಣ್ಣೆ ಹಚ್ಚಬೇಕು. ಹಲಸಿನ ಹಣ್ಣಿನ ದೋಸೆ ಆಗಿರೋದು ಸ್ವೀಟ್ ಇರೋದ್ರಿಂದ ಈವನ್ ನಾನ್ ಸ್ಟಿಕ್ ತವಾ ಆದ್ರೂ ಕೂಡ ನಾವು ನೀಟಾಗಿ ಕೆಳಗಡೆನೂ ಎಣ್ಣೆ ಹಾಕಬೇಕು. ನೆಕ್ಸ್ಟು ಬಂದುಬಿಟ್ಟು ಈ ಆಗಲೇ ಮಾಡಿಟ್ಕೊಂಡಿರುವ ಹಿಟ್ಟಿನಿಂದ ನೀಟಾಗಿ ದೋಸೆನ ಹಾಕಬೇಕು. ಇದು ಬಂದುಬಿಟ್ಟು ನಾವು ತುಂಬ ತೆಳುವಾಗಿ ಹಾಕೋದು ಬೇಡ, ಸ್ವಲ್ಪ ದಪ್ಪ ಇರಬೇಕು. ಅಷ್ಟು ಇದ್ದರೆ ಎದ್ದೇಳುತ್ತೆ, ಇಲ್ಲ ಅಂದರೆ ತವಾಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ಇಷ್ಟು ದಪ್ಪ ಇದೆ ನೋಡಿ ದೋಸೆ, ಈ ಥರ ನಾನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕೆಳಗಡೆನೂ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಮೇಲ್ಗಡೆನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಈ ಹಲಸಿನ ಹಣ್ಣಿನ ದೋಸೆಗೆ ಮೇಲೇನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ತೀನಿ. ಇಷ್ಟು ಬೆಂದಮೇಲೆ ನಾವು ನಿಧಾನಕ್ಕೆ ದೋಸೆನ ಎತ್ತಬೇಕು. ಹಲಸಿನ ಹಣ್ಣು ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ಕೆಳಗಡೆ ಹಿಡ್ಕೊಳ್ಳೋದು, ಸೊ ನೋಡಿಬಿಟ್ಟು ನೀಟಾಗಿ ಎತ್ಕೊಂಡ್ರೆ ಆಯಿತು. ಇಷ್ಟು ಮಾಡಿದ್ರೆ ಹಲಸಿನ ಹಣ್ಣಿನ ದೋಸೆ ರೆಡಿಯಾಗಿರುತ್ತೆ. ಇದನ್ನು ತುಪ್ಪ ಅಥವಾ ಬೆಣ್ಣೆ ಜೊತೆ ಒಂದು ಸರಿ ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ.